ನಮಸ್ಕಾರ ನಮಸ್ಕಾರ. ಕೆಇ ಕಡೆದಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದೈತಿ. ಏನಂದ್ರೆ ಯಾರೆಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳಿ ಕ್ಲೈಮ್ ಮಾಡ್ಯಾರಿ ಅವ್ರೇನೈತ್ಲ ವೆರಿಫಿಕೇಶನ್ ಮಾಡಿಸ್ಬೇಕಂತೇಳಿ ಕೆಇದಿಂದ ಅನೌನ್ಸ್ಮೆಂಟ್ ಆಗೈತಿ. ನೀವೆಲ್ಲರೇ ವೆರಿಫಿಕೇಶನ್ ಮಾಡಿಸ್ಲಿಲ್ಲ ಅಂದ್ರೆ ನಿಮಗೇನೈತ್ಲ PH ಕೋಟಾ ಒಳಗೆ ಏನೈತ್ಲ ಸೀಟ್ ಸಿಗುವಂಥ ಚಾನ್ಸಸ್ ಏನೈತ್ಲ ಕಡಿಮೆ ಇರ್ತೈತಿ. ಆದಷ್ಟು KCET ಆಗಿರ್ಬೋದು, ನೀಟ್ ಸ್ಟೂಡೆಂಟ್ ಯಾರೆಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳಿ ಕ್ಲೈಮ್ ಮಾಡಿರ್ತಾರೆ ಅವ್ರಿಗೇನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಐತಿ. ನಿಮ್ಮದು ಕಡಿಮೆ ರ್ಯಾಂಕ್ ಇದ್ರೂ ಕೂಡ ನಿಮಗೇನೈತ್ಲ ಗೌರ್ಮೆಂಟ್ ಕಾಲೇಜ್ದಾಗ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀಟ್ ಒಳಗೆ 10 ಲಕ್ಷ ರ್ಯಾಂಕಿಂಗ್ ಬಂದಿದ್ರು ಗೌರ್ಮೆಂಟ್ ಕಾಲೇಜ್ದಾಗ, ಅದು ಟಾಪ್ ಗೌರ್ಮೆಂಟ್ ಕಾಲೇಜ್ದಾಗ PH ರಿಸರ್ವೇಷನ್ ಒಳಗೆ ಸೀಟ್ ಸಿಕ್ಕಿದ್ದು ಲಾಸ್ಟ್ ಇಯರ್ ಸೀಟ್ ಸಿಕ್ಕೈತಿ. ಅದಕ್ಕೋಸ್ಕರನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ನಿಮ್ಮ ಫ್ಯಾಮ್ಲಿ ಸರ್ಕಲ್ ಒಳಗೆ ಯಾರೆಲ್ಲ ಅದಾರು ಅವ್ರಿಗೇನೈತ್ಲ ಈ ವಿಡಿಯೋ ಏನೈತ್ಲ ಶೇರ್ ಮಾಡಿರಿ ಆದಷ್ಟು. ಮತ್ತು ಇನ್ನೊಂದಿಷ್ಟು ಕೆಲವೊಂದಿಷ್ಟು ಜನ ನೀಟ್ ಲಾಂಗ್ ಟರ್ಮಿಗೆ ಹೋಗಿರ್ತಾರೋ ಅವ್ರಿಗೂ ಕೂಡ ಶೇರ್ ಮಾಡಿರಿ ಆದಷ್ಟು. ನಿಮ್ಮ ಪೇರೆಂಟ್ಸಿಗಾಗಿರ್ಬೋದು ಆದಷ್ಟು ಏನೈತ್ಲ ಶೇರ್ ಮಾಡಿರಿ ಅಂತ ತಿಳ್ಕೊತಾನೆ. ಯಾಕಂದ್ರೆ ಬಹಳಷ್ಟು ಸ್ಟೂಡೆಂಟ್ ನನಗೂ ಒಂದು 3 to 4 ಮೆಂಬರ್ಸ್ ಏನೈತ್ಲ ಆಲ್ರೆಡಿ ಮೆಸೇಜ್ ಮಾಡ್ತಿದ್ರು. ಅವ್ರಿಗೂ ಕೂಡ ನಾ ಏನೈತ್ಲ ಶೇರ್ ಮಾಡೀನಿ. ಆದಷ್ಟು ಈ ವಿಡಿಯೋ ಏನೈತ್ಲ ಶೇರ್ ಮಾಡ್ರಿ ಅಂತ ಕೇಳ್ಕೊತಾನೆ. ಮತ್ತು ಇನ್ನೊಂದು ಏನಂದ್ರೆ ಕೆಇದಿಂದ ಪ್ರತಿ ವರ್ಷನೂ ಈ ಥರ ವೆರಿಫಿಕೇಶನ್ ನಡೀತಿತ್ತು. ಇಲ್ಲಿ ಕೊಟ್ಟಾರ ನೋಡ್ಬೋದು ನೀವು. ಓಕೆ ವಿಕಲಚೇತನ ವಿದ್ಯಾರ್ಥಿಗಳಿಗೇನೈತ್ಲ ವೈದ್ಯಕೀಯ ತಪಾಸಣೆಯನ್ನೇನೈತ್ಲ ಮಾಡ್ಬೇಕಂತಂದರು. ಇಂಜಿನಿಯರಿಂಗ್ ಆಗಿರ್ಬೋದು, ಯೋಗ ಆಗಿರ್ಬೋದು, ನ್ಯಾಚುರೋಪತಿ ಮತ್ತು ವೆಟರ್ನರಿ ಮತ್ತು ಕೃಷಿ ವಿಜ್ಞಾನ BSc ಮತ್ತು ಓಕೆ BSc ಆಗಿರ್ಬೋದು, ಫಾರ್ಮಾ B ಆಗಿರ್ಬೋದು, ಫಾರ್ಮಾ D ಆಗಿರ್ಬೋದು, ವೈದ್ಯಕೀಯ MBBS ಮತ್ತು BDS ಮತ್ತು BAMS, BUMS, BHMS, ಆರ್ಟಿಕಲ್ಚರ್ ಇದ್ರದ್ದು UGCET 2026 ಯಾರೆಲ್ಲ ಇದನ್ನ ಅಪ್ಲಿಕೇಶನ್ ಹಾಕುವಾಗ ಏನೈತ್ಲ ಕ್ಲೈಮ್ ಮಾಡ್ಯಾರಿ ಅವ್ರೇನೈತ್ಲ ವಿಕಲಚೇತನ ತಪಾಸಣೆಯನ್ನು ಮಾಡಿಸ್ಬೇಕಂತ ಕೆಇದಿಂದ ಅನೌನ್ಸ್ಮೆಂಟ್ ಆಗೈತಿ. ಯಾವತ್ತಂದ್ರೆ 26ನೇ ತಾರೀಕು ಮತ್ತು 27ನೇ ತಾರೀಕು, 29ನೇ ತಾರೀಕು, 30ನೇ ತಾರೀಕು, 2ನೇ ತಾರೀಕು ಅಂದ ಏನಂದ್ರೆ ವೈದ್ಯಕೀಯ ಸಮಿತಿಯಿಂದ ತಪಾಸಣೆ ಏನೈತ್ಲ ಮಾಡ್ತಾರೋ. ಇದ್ರೊಳಗೆ ನೀವು ಪಾಸ್ ಆದ್ರಂದ್ರೆ ಅಷ್ಟ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ನಿಮ್ಮದು ಲಿಸ್ಟ್ ಒಳಗೆ ಹೆಸರು ಬತ್ತಂದ್ರೆ ನಿಮಗೇನೈತ್ಲ ಕೋಟಾ ಕ್ಲೈಮ್ ಮಾಡ್ಬೋದು. ಅಭ್ಯರ್ಥಿಗಳು ಏನು ಮಾಡ್ಬೇಕು ಅನ್ನೋದು ಏನೈತ್ಲ 23ನೇ ತಾರೀಕು ಏನೈತ್ಲ ಸ್ಲಾಟ್ ಅದ. 23ನೇ ತಾರೀಕು ಏನೈತ್ಲ ಲಿಂಕ್ ಬಿಡುಗಡೆ ಮಾಡ್ತಾರೋ ಅದ್ರೊಳಗೆ ಏನೈತ್ಲ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೋಬೇಕು. ಬುಕ್ಕಿಂಗ್ ಮಾಡಿದ ದಿನ ನಿಮ್ಮದು ಯಾವ ದಿನ ಫಿಕ್ಸ್ ಆಗಿರ್ತೈತಿ ಅವತ್ತೇನೈತ್ಲ ವೈದ್ಯಕೀಯ ತಪಾಸಣೆಗೆ ಏನೈತ್ಲ ಕಡ್ಡಾಯವಾಗಿ ಏನೈತ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು. ಲಾಸ್ಟ್ ಇಯರು ಒಂದು ಇನ್ಸಿಡೆಂಟ್ ಆಗಿತ್ತು. ಅರೌಂಡ್ 24 ಮೆಂಬರ್ಸ್ ಏನೈತ್ಲ ಒಂದು ಸ್ವಲ್ಪ ಇದನ್ನ ಕ್ಲೈಮ್ ಮಾಡಿದ್ರು. ಆದ್ರೂ ಕೂಡ ಏನೈತ್ಲ ಅವರು ಹೋಗಿಲ್ಲಾಗಿರ ಅವ್ರದ್ದೇನೈತ್ಲ ಒಂದು ಸ್ವಲ್ಪ ಲಾಸ್ಟ್ ಇಯರ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಯಾರೆಲ್ಲ ಕ್ಲೈಮ್ ಮಾಡ್ಯಾರಿ ಹೋಗಿ ಏನೈತ್ಲ ಚೆಕ್ ಮಾಡಿಸ್ಕೋರಿ. ಮತ್ತು ಅದರ ವಿಳಾಸ ಎಲ್ಲೆಲ್ಲಿ ಅಂದ್ರೆ ಆರ್ಥೋಪೆಡಿಕ್, ENT ಮತ್ತು ಇತರೆ ಏನೈತ್ಲ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರು ಒಳಗೆ, ಮತ್ತು ಕಣ್ಣು ಎಲ್ಲಿ ಅಂದ್ರೆ ವಿಂಟೋ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಒಳಗೆ ಹೋಗಬೇಕು. ವೈದ್ಯಕೀಯ ತಪಾಸಣೆ ನಿಯಮಾನುಸಾರ ಅಂದ್ರೆ ಯಾವ್ಯಾವ ಸೀಟ್ ತಗೋಬೋದು ಅನ್ನೋದು ಏನೈತ್ಲ ಅಲ್ಲಿ ಏನೈತ್ಲ ಡಿಸೈಡ್ ಆಗ್ತೈತಿ. ಫಸ್ಟಿಗೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಕಡ್ಡಾಯವಾಗಿ ಫಸ್ಟಿಗೆ ಏನು ಮಾಡಬೇಕು ಸ್ಲಾಟ್ ಬುಕ್ಕಿಂಗನ್ನು ಏನೈತ್ಲ ಮಾಡ್ಕೋಬೇಕಾಗ್ತೈತಿ. ನೆಕ್ಸ್ಟ್ ಏನಂದ್ರೆ ನಿಮ್ಮ CET ಮತ್ತು ಅಪ್ಲಿಕೇಶನ್ ಮತ್ತು ಅಡ್ಮಿಟ್ ಕಾರ್ಡ್, CETದ ಅಪ್ಲಿಕೇಶನ್ ಮತ್ತು ಅಡ್ಮಿಟ್ ಕಾರ್ಡು ನೀವೇನಾರೇ ನೀಟ್ ಬರ್ದಿದ್ರು ಕೂಡ ನೀಟ್ ಅಪ್ಲಿಕೇಶನ್ದು ಏನೈತ್ಲ ಫಾರ್ಮನ್ನು ಒಯ್ರಿ. ಮತ್ತು ಅದರ್ ಕಾರ್ಡ್ UDID ಕಾರ್ಡ್ ಅಂತ ಹೇಳಿ ಇರ್ತೈತ್ಲ ಅದನ್ನು ಕೂಡ ಒಯ್ರಿ. ಮತ್ತು ನೆಕ್ಸ್ಟ್ ಯಾವುದಂದ್ರೆ ಮಾನ್ಯತೆ ಪಡೆದಿರುವಂಥ ಭಾವಚಿತ್ರ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಮತ್ತು ನಿಮ್ಮದು ವೋಟರ್ ID ಇದ್ರೂ ಒಯ್ರಿ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ
ಸಂಬಂಧಪಟ್ಟ ಇದ್ರದ್ದು ಏನೈತ್ಲ ಸರ್ಟಿಫಿಕೇಟ್ ಒಯ್ರಿ. ಮತ್ತು ಇನ್ನೊಂದೇನಂದ್ರೆ ಕ್ಯೂಡು ಮತ್ತು ಸಮಸ್ಯೆ ಬಳಲುತ್ತಿರುವ ವಿದ್ಯಾರ್ಥಿಗಳು ಏನದರಿ ಕಡ್ಡಾಯವಾಗಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು, ನಿಮ್ಯಾನ್ಸ್ ಮಣಿಪಾಲ್ ಮತ್ತು ವಾಕ್ ಮತ್ತು ಶ್ರವಣ ಸಂಸ್ಥೆ ಲಿಂಗರಾಜಪುರಂ ಬೆಂಗಳೂರು ಇಲ್ಲಿಂದ ಓಕೆ ಇವೆಲ್ಲ ಏನೈತ್ಲ ದಿಂದ ಅಪ್ಡೇಟ್ ಆಗೈತಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಏನೈತ್ಲ ಶೇರ್ ಮಾಡಿರಿ. ಥ್ಯಾಂಕ್ ಯು.